ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಿನ್ಮಯಿ ಬೀಳುವ ಮೊದಲೇ ಯಾರೋ ಅವಳನ್ನು ಗಟ್ಟಿಯಾಗಿ ಹಿಡಿದಿದ್ದರು. ಮೊದಲ ಪುರುಷ ಸ್ಪರ್ಶ ಯಾರಿರಬಹುದು? ಅತ್ತ ಕಡೆ ತಿರುಗಲು ಭಯವಾಗುತ್ತಿದೆ. ಮೈ ಭಯದಿಂದಾಗಿ ಇನ್ನಿಲ್ಲದಂತೆ ಕಂಪಿಸುತ್ತಿತ್ತು. ಅವರು ಅದೆಷ್ಟು ಬಲಿಷ್ಠ! ಅವಳು ಜಾರಿದ ತಕ್ಷಣವೇ ಅವಳ ತೋಳನ್ನು ಹಿಡಿದಿದ್ದರೆಂದರೆ ಅವಳು ಕೆಳಗೆ ಬೀಳುವ ಮೊದಲು ಮೇಲಕ್ಕೆ ಅವರ ಬಳಿ ಬಂದಿದ್ದಳು. ಅವರ ಮೇಲೆಯೇ ಬಿದ್ದು ಬಿಟ್ಟಿದ್ದಳು ಚಿನ್ಮಯಿ. ಹಾಗಾದರೆ ಅವಳನ್ನು ರಕ್ಷಿಸಿದವರಾರು? ಅಂದು ಸಂಜೆ ಸುಮಾರು 5 ಗಂಟೆ ಸಮಯಕ್ಕೆ ಚಿನ್ಮಯಿ ಮಂಗಳೂರು ಮಲ್ಲಿಗೆ ಮೊಗ್ಗು ಕೊಯ್ಯಲು ಒಂಟಿಯಾಗಿ ಹೊರಟಿದ್ದಳು. ಅವಳ ಉಳಿದ ಗೆಳತಿಯರು ಅಂದು ರಾತ್ರಿ ಆ ಸಮಾರಂಭಕ್ಕೆ ಯಾವ ಸಾರಿ ಉಟ್ಟುಕೊಳ್ಳುವುದು, ಯಾವ ರೀತಿ ಹೇರ್ ಸ್ಟೈಲ್ ಮಾಡಬೇಕು ಎಂದೆಲ್ಲ ಲೆಕ್ಕ ಹಾಕುತ್ತಿದ್ದರೆ, ಇವಳು ಮಲ್ಲಿಗೆ ಮೊಗ್ಗು ಕೊಯ್ಯಲು ಹೊರಟಿದ್ದಳು. ಗಿಡದಿಂದ ಮೊಗ್ಗು ಕೊಯ್ಯುತ್ತಾ ಮುಂದೆ ಹೋದವಳಿಗೆ ಮುಂದಿನ ಅಪಾಯ ಅರಿವಾಗದೆ ಮುಂದಕ್ಕೆ ಹೆಜ್ಜೆ ಇಟ್ಟು ಬಿಟ್ಟಿದ್ದಳು. ಅವಳ ಕಾಲು ಜಾರಿದ್ದು ಕೆಳಗೆ ನೋಡಿದರೆ ಆಳವಾದ ಕಣಿವೆ. ಕೆಳಗೆ ಬಿದ್ದರೆ ತನ್ನ ಎಲುಬು ಕೂಡ ಸಿಗುವುದಿಲ್ಲ ಎಂದು ಅರಿವಾದವಳು ಭಯದಿಂದ ಕಿರುಚಿಬಿಟ್ಟಿದ್ದಳು. ಅಲ್ಲಿಯೇ ಅವಳ ಸಮಾಧಿ ಆಯಿತೆಂದೇ ಅಂದುಕೊಂಡ ಹುಡುಗಿ ಭಯದಿಂದ ಕಣ್ಣು ಮುಚ್ಚಿಬಿಟ್ಟಿದ್ದಳು. ಅವಳು ಬಯಲು ಸೀಮೆಯ ಹುಡುಗಿ. ಅವಳ ತಂದೆ ಕೃಷಿಕರಾದರೂ ಅವರ ಹಳ್ಳಿ ವಿಶಾಲವಾದ ಮೈದಾನದಂತಿತ್ತು. ಈ ರೀತಿಯ ಬೆಟ್ಟ, ಗುಡ್ಡ, ಇಳಿಜಾರಿನ ಪ್ರದೇಶ ಅವಳಿಗೆ ಗೊತ್ತೇ ಇಲ್ಲ. ತಾನು ಹೂ ಕೊಯ್ಯಲೆಂದು ಬಂದು ಈ ರೀತಿ ಜಾರಿ ಬೀಳುವೆನೆಂದು ಗೊತ್ತಿದ್ದರೆ ಬಹುಶಃ ಹೂವಿನ ಆಸೆ ಬಿಡುತ್ತಿದ್ದಳೇನೋ. ಆದರೆ ಪಾಪ ಹುಡುಗಿಗೆ ಅರಿವಿಲ್ಲದೆ ತಪ್ಪು ನಡೆದು ಹೋಗಿದೆ. ಆ ತಪ್ಪಿಗಾಗಿ ಆ ಮುಗ್ಧ ಹುಡುಗಿ ತನ್ನ ಜೀವನವೇ ಬಲಿ ಕೊಡಬೇಕಾಗಿ ಬರುತ್ತದಾ? ಭಯದಿಂದ ನಡುಗುತ್ತಿದ್ದಾಳೆ. ಮುಂದಕ್ಕೆ ಕಾಲಿಟ್ಟಾಗಲೇ ಅವಳಿಗೆ ಜಾರಿದ ಅನುಭವ ಆಗಿದ್ದು. ಆಸರೆಗೆ ಎಂಬಂತೆ ಅಲ್ಲಿದ್ದ ಮಲ್ಲಿಗೆಯ ಗಿಡವನ್ನೇ ಹಿಡಿದುಕೊಂಡಿದ್ದಳು. ಆದರೆ ಅದು ತುಂಡಾಗಿ ಅವಳ ಕೈಗೆ ಬರುತ್ತಿರುವಂತೆ ಭಾಸವಾಗುತ್ತಿತ್ತು. ಆಗಲೇ ಯಾವುದೋ ಬಲಿಷ್ಠ ಬಾಹುಗಳ ಒಡೆಯನೊಬ್ಬ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಯಾರೋ ಪುರುಷರು ಎಂದು ಗೊತ್ತಾಗಿತ್ತು, ಆದರೆ ಯಾರೂ ಗೊತ್ತಿಲ್ಲ. ಅವರು ಇಬ್ಬರೇ ಹೆಣ್ಣು ಮಕ್ಕಳಾದ್ದರಿಂದ ಇದುವರೆಗೂ ಯಾವ ಪುರುಷನೂ ಅವಳನ್ನು ಸ್ಪರ್ಶಿಸಿರಲಿಲ್ಲ. ಮೊದಲ ಪುರುಷ ಸ್ಪರ್ಶ ಯಾರಿರಬಹುದು? ಅತ್ತ ಕಡೆ ತಿರುಗಲು ಭಯವಾಗುತ್ತಿದೆ. ಮೈ ಭಯದಿಂದಾಗಿ ಇನ್ನಿಲ್ಲದಂತೆ ಕಂಪಿಸುತ್ತಿತ್ತು. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.